ಭೂಮಿ ಮ್ಯಾಲ ಬೋರ್ಯಾಡಿದಂಗ ಸರಪ ಭೂಮಿ ಮ್ಯಾಲ ಬೋರ್ಯಾಡಿದಂಗ ಸರಪ ಏ ಆಗಬೇಕೋ ಗಪ್ಪ ಸಭಾ ಕೇಳಿ ಆಗಬೇಕ್ರಿ ಸಭಾ ಕೇಳಿ ಆಗಬೇಕೋ ಗಪ್ಪ ಕಾಲಿಗೆ ಹಾಕಿದಂಗ ಯಪ್ಪ ಕಾಲಿಗೆ ಹಾಕಿದಂಗ ಯಪ್ಪ ಏ ಊರ ಜಗದ ಜಂಪ ಬಾಳಿಗೇರಿ ಊರ ಜಗದ ಬಾಳಿಗೇರಿ ಊರ ಜಗದ ಜಂಪ ದೇವಿಗೆ ಏರ್ಸಿವ ಗಲೀಪ ದೇವಿಗೆ ಏರ್ಸಿವ ಗಲೀಪ ಯಾವ ನಮ್ಮ ಆಲಮೇಲ ಗ್ರಾಮದವ್ರಪ್ಪ ಇವತ್ತಿನ ದಿವಸದೊಳಗೆ ಏನು ಮಾಡ್ಯಾರು? ಯಾವ ನಮ್ಮ ಹಜರತ್ ಗಾಲಿ ಸಾಹೇಬ ಪೀರನ ಜಾತ್ರೆ ನಿಮಿತ್ತವಾಗಿ ಶಿವಶಕ್ತಿ ಒಕ್ಕವಾದ ಇಟ್ಟುಕೊಂಡಾರಪ್ಪ. ಭಾಳ ಶಾನ್ಯಾರ ಊರತ್ತು ಕೇಳಪಟ್ಟದಿವ್ರು ನಮ್ಮ ಆಲಮೇಲ ಗ್ರಾಮ ಅಂದರೆ ಡೊಳ್ಳಿನ ಪದ ಕೇಳೋದಕ್ಕೂ ತಯಾರ, ಭಜನಾ ಪದ ಕೇಳೋದಕ್ಕೂ ತಯಾರ, ಮತ್ತು ಗೀಗಿ ಪದಕ್ಕೆ ಅದಕ್ಕೂ ತಯಾರ. ಮತ್ತು ಮೇಲಾಗಿ ನಿಮ್ಮಂಥವ್ರಂತೂ ನಮ್ಮ ಬಾಗಪ್ಪ ಕಾಕನಂತವ್ರು ನಮ್ಮಂಥವ್ರಂತೂ ರಗಡ್ ಸಲ ಹಚ್ಚಿಬಿಟ್ಟಾರತ್ರಿ ನಮ್ಮ ಆಲಮೇಲ ಊರಾಗ. ತಂದ್ರ ಮಸೀಬ್ನಾಳ ವಿದ್ಯಾನ ತರಬೇಕು ಬಾಗಪ್ಪ ಕಾಕನ ಸಂಗಾಟ ತಿಳ್ಕೊಂಡೆ ದೊಡ್ಡ ಗಿಡದ ಸಂಗಾಟ ತಂದ ಸಣ್ಣದ ಗಿಡ ಜೋಡ ಹಾಕ್ಯಾರಿಪ್ಪ ಇಂದ ಹಾಕ್ಯಾರ. ಯಾಕಂದ್ರೆ ನಮ್ಮ ಬಾಗಪ್ಪ ಕಾಕಾಗ ಎಷ್ಟು ಆಯುಷ್ಯ ಆಗ್ಯದಲ್ಲ ಅಟ್ಟು ನನಗಿನ್ನ ದಿನ ಆಗಿಲ್ರಿಪ್ಪ. ಅವ್ರಟ್ಟು ನಾವೇನು ಭಾಳ ದೊಡ್ಡ ಗಣಪಂಡಿತರಲ್ಲ, ಭಾಳ ಶಾಣ್ಯಾರದಾರ ಅಂತೇಳಿ ಜಗದಾಗ ನಮ್ಮ ಮದರಿಬಾಗ ಗ್ರಾಮದ ಬಾಗಪ್ಪ ಕಾಕ ಅವ್ರನ್ನ ತಂದ ಗಂಟು ಹಾಕ್ಯಾರ. ಹೊತ್ತು ಹೊಂಡು ತಕ ಹಾಡ್ಕಿ ಆದ್ರೆ ಹೆಂಗೆ ಆಗಬೇಕಾಗ್ಯದಪ್ಪ ಅಂದ್ರೆ ಹೆಂಗಾಗಬೇಕು? ಶಿವಶಕ್ತಿ ಗೀಗಿ ಪದ ಅಂದ್ರೆ ಏನು? ಶಿವಶಕ್ತಿ ಒಕ್ಕವಾದ. ಹೆಂಗೆ ಒಕ್ಕವಾದ ಮಾಡ್ಬೇಕಾಗ್ಯದ ರೀ? ಜಗತ್ತಕ್ಕೆ ತಾಯಿ ತಂದಿ ಬೇಕು ಇಲ್ಲ ಅಂದಿಲ್ಲ. ಪ್ರತಿಯೊಂದು 84 ಲಕ್ಷ ಜೀವರಾಶಿಗೆಲ್ಲ ತಾಯಿ ತಂದೆ ಬೇಕೇ ಬೇಕು. ತಾಯಿ ತಂದೆನ ಬಿಟ್ರೆ ಆಗಂಗಿಲ್ಲ. ಆದ್ರೂ ತಾಯಿ ತಂದೆ ಒಳಗೆ ಜರ ಭೇದಿಟ್ಟು ಕೆಲಸ ಮಾಡ್ತೀವಿ ನಾವು. ಗೀಗಿ ಪದವ್ರು ಇಷ್ಟ ಹೆಂಗ್ರಿ? ಏನ ತಾಯಿ ಇರ್ಲಾರ್ದನ ಬರೇ ತಂದಿನ ಕೂಡಿ ಅಷ್ಟ ಸೃಷ್ಟಿ ತಯಾರು ಮಾಡಿದು. ಏನ ಶಕ್ತಿ ಸಹಾಯ ಸಂಬತ್ ತಗೊಂಡಾನೋ ಏನ ಇಲ್ಲೋ. ಪ್ರಥಮದೊಳಗೆ ನೀರ ನಿರಾಕಾರ ಆಚೆ ಕಡೆ, ಕೃತ ತ್ರೇತ ದ್ವಾಪಾರ ಕಲಿಯುಗ ಇದರ ಆಚೆ ಕಡೆ ಪರಮಾತ್ಮ ಅನ್ನಂತವ ದೊಡ್ಡವ ಇದ್ದಂದ್ರೆ ಅವ ಎಲ್ಲಿ ಇದ್ದ, ಅವನ ನಾಮಕರಣ ಏನು? ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ. ರೂಪ ಅಂದ್ರೆ ಹೆಣ್ಣಿನ ಸ್ವರೂಪ ಐತಿ. ರಕ್ತ ಅಂದ್ರೆ ಹೆಣ್ಣ, ಮಾಂಸ ಅಂದ್ರೆ ಹೆಣ್ಣ, ಚರ್ಮ ಅಂದ್ರೆ ಹೆಣ್ಣ, ರೋಮ ಅಂದ್ರೆ ಹೆಣ್ಣ. ಎಲ್ಲಿ ರೂಪ ಐತಿ ಅದಕ್ಕೆ ನಾಮ ಇಡ್ಲಾಕ ಬಂದೈತಿ. ಎಲ್ಲಿ ನಾಮ ಐತಿ ಅಲ್ಲಿ ಅದಕ್ಕೆ ರೂಪ ಸುತ್ತಕೊಂಡೈತಿ. ರೂಪ ಅಂದ್ರೆ ಹೆಣ್ಣೈತಿ, ಅದಕ್ಕೆ ಬಿಡುಗಡೆ ಇಲ್ಲ. ಹಂಗ ಪರಮಾತ್ಮ ದೊಡ್ಡವಿದ್ದಂದ್ರೆ ಚರ್ಮ, ರೋಮ, ಕೈಯ, ಕಾಲ, ಕಣ್ಣ, ಮೂಗ, ಕಿವಿ, ಬಾಯಿ. ಪರಮಾತ್ಮ ದೇವ್ರಂದ್ರೆ ದೇವ್ರಿಗೇನು ಹೆಂಡ್ರ ಮಕ್ಕಳ ಅದಾರೋ ಏನು ಎಲ್ಲೋ ಕಿದು ಬಿಡುಗಡೆ ಆಗ್ಬೇಕಾಗ್ಯದ ನನಗೆ. ನಮ್ಮ ಬಾಗಪ್ಪ ಕಾಕ ಅವ್ರು ಒಂದು ಮಾತು ಹೇಳಿದ್ರು, ಮನಸ್ಸಿನ ಹಿಂಬಾಲ ಬೆನ್ನು ಹತ್ಲಕ್ಕೆ ಹೋಗಬೇಡ್ರಿ, ಮನಸ್ಸು ಅನ್ನುವಂಥದ್ದು ಭಾಳ ಕೆಟ್ಟದ ಅಂತ ಹೇಳ್ತಾರೆ ಅವರು. ಮನಸ್ಸನ್ನುವಂಥದ್ದು ಕೋಡೆಲ್ಲ ಮನಸ್ಸಿನ ಒಳಗೆ ಹುಟ್ಟುವಂಥ ಆಸೆ ಆಕಾಂಕ್ಷೆಗಳ ಕೋಡೆ ಆಗ್ಲಕತ್ಯಾವ. ನಾವು ಎದ್ರ ಹಿಂಬಾಲ ಚಲೋದ್ರ ಹಿಂಬಾಲ ಮನಸ್ಸು ಬಿಟ್ಟಿವಂದ್ರೆ ಜಗತ್ತಿನೊಳಗೆ ಚಲೋದ ಬೆಳೀತದ. ಕೆಟ್ಟದ್ರ ಹಿಂಬಾಲ ಬೆನ್ನು ಹತ್ತಿದೀವಂದ್ರೆ ಕೆಟ್ಟ ಹಾಕೋತ ಹೋಗ್ತೈತಿ. ದೇವ್ರ ಆಗ್ಲಕ್ಕೂ ಮನುಷ್ಯಾಗ ಬಂದದ, ದೇವ್ ಆಗ್ಲಕ್ಕೂ ಮನುಷ್ಯಾಗ ಬಂದದ. ಇವು ಎರಡೂ ಆಗ್ಲಕ್ಕ ಬಂದದ್ರಿ ಮನುಷ್ಯಾಗ. ಅದಕ್ಕೆ ನನಗೆ ಈ ಕಡೆ ದೇವ್ರು ಬೇಕಾಗಿಲ್ಲ. ಈ ದೇವ್ರು ಹೆಂಗ್ರಿಪ್ಪ? ಇದು ನೀವು ತಯಾರು ಮಾಡಿರೋ ದೇವ್ರು ನನಗೆ ಬೇಡ.
ಇದ್ಯಾವ ದೇವ್ರ? ಇದು ನೋಡ್ರಿಪ್ಪ ಹೆಂಗ್ರಿ ನಮ್ಮ ಮನಸ್ಸಿನ ಭಾವನಾ. ಹಾ, ಬರೇ ಒಂದು ಸಣ್ಣದ ಒಂದು ಕಲ್ಲು ತಂದ ಮನಿ ಒಳಗೆ ತೊಳೆದ ಪೂಜೆ ಮಾಡಿ ಭಕ್ತಿ ಅನ್ನುವಂಥದ್ದು ಅದರ ಮೇಲೆ ಭಾವನಾ ಇಟ್ಟು ಅಂದ್ರೆ 2 ಉದಕಡಿ ಬೆಳಿಗ್ಗೆ ಅದನ್ನು ಪೂಜಾ ಮಾಡಿ ಜಗಲಿ ಮ್ಯಾಗ ಇಟ್ಟಿವಪ್ಪ ಅಂತಂದ್ರೆ ಹಾದಿ ಮ್ಯಾಗ ಬಿದ್ದಿರೋ ಕಲ್ಲು ದೇವರಾಗಿ ಕುತ್ತು ಮನ್ಯಾಗ ಮನ್ಯಾಗ ಇದೇನು ನಾವು ಮಾಡಿರೋ ದೇವ್ರ ಖರೆ ಐತಿ. ಅದೇ ಅದನ್ನೇ ಕಲ್ಲು ಬ್ಯಾಡಾತಪ್ಪ ನಮಗಂದ್ರೆ ಹೋದ ಮನಿ ಹೊರಗೆ ಹೋಗದೀವಂದ್ರೆ ದನಗಳ ಕಾಯುವಂಥ ಹುಡುಗರ ಕೈಯನ್ನ ಕಾಡಗಲ್ಲಾತು ಅದೇ ದೇವ್ರು ಹೋಗಿ ಏನ ಹಾದಿ ಮ್ಯಾಗ ಬಿದ್ದಿರೋ ಅದೇ ಕಲ್ಲು ತಂದೆ ಅಣತಾಮರ ಹೊಲದ ಸಂಬಂಧ ಜಗಳಾಡ್ತಿರ್ತಾರಲ್ಲ ಅವಾಗ ಅದೇ ಕಲ್ಲು ತಂದ ಭೂಮಿಯಾಗ ಹೋಗದೀವಂದ್ರೆ ಸೀಮೆಗಲ್ಲ ಕುಯ್ತು ಅದೇ ದೇವ್ರ. ಈ ದೇವ್ರ ಬೇಡ. ಇದು ಹೆಂಗ್ರಿ ಯಾವ್ದು ಉಳಿ ಪೆಟ್ಟಿಗೆ ತಡ್ಕೊಂಡದಲ್ಲ ಅದು ಮಾತ್ರ ಜಗಲಿ ಮ್ಯಾಗ ಕೂತದ. ಯಾವ್ದು ಉಳಿ ಪೆಟ್ಟಿಗೆ ತಡ್ಕೊಂಡಿಲ್ಲಲ್ಲ ಅದು ಬಾತ್ರೂಮ್ ಮುಂದಿನ ಪೆಂಟುಣಿಗೆ ಕಲ್ಲಾಗಿ ಉಳ್ಕೊಂಡು ಬಿಟ್ಟದ ಜಗತ್ತಿನೊಳಗೆ. ಈ ಮಾನವಾದರೂ ಹಂಗೆ ಸಂಸಾರ ಅನ್ನುವಂಥ ಜಿನಗಾನಿ ಒಳಗೆ ಯಾವ ತನಗ ಬಂದಿರುವಂಥ ಕಷ್ಟ ಅನ್ನುವಂಥದ್ದು ಏನೆಲ್ಲ ನುಂಗು ನಡೀತಾನಲ್ಲ ಅವು ಮಾತ್ರ ಪ್ರಪಂಚ ಮಾಡಿ ಪಾರಮಾರ್ಥ ಗಾಣಲಕ್ಕ ಬಂದದ. ನನಗೆ ದೇನೇ ಭಾಳ ಆಗೈತಿ, ನನಗೆ ಹೆಂಡತಿ ಕಿರಿಕಿರಿ ಕೊಡ್ತಾಳು, ನನಗೆ ಹೆಚ್ಚದೇನೇ ಆಗೈತಿ ಅಂತ ಹೇಳಿ ಯಾರು ಹತ್ತುಟ್ಲೆ ಹೋಗಿ ಖುಲ್ಲಾಗಬೇಕತ್ತಿರ್ತಾರ ನೋಡು ಅವ್ರಿಗೆ ಪಾರಮಾರ್ಥ ಆಗಂಗಿಲ್ಲ, ಮೋಕ್ಷ ಆಗಂಗಿಲ್ಲ. ಹಂಗೆ ನೋಡುಣ್ರಿ ಬಾಗಪ್ಪಕ್ಕ ಅವರು ಹೇಳತ್ಯಾರಿ ಮನಸ್ಸಿನ ಬದ್ದಲ ಸುದ್ದಿ ತಂದಾರ ಅಂದ್ರೆ ಅದಕ್ಕೆ ನಮ್ಮ ಯಾವ ಕವಿಗಳಾದಂಥವ್ರು ಒಂದು ಮಾತು ಹೇಳ್ತಾರಿಪ್ಪ, ತತ್ತು ಸಾರ ಮಾತು ನಿನಗೆ ಗೊತ್ತ ಮಾಡಿ ಹೇಳ್ತೀನೋ ಚಿತ್ತ ಕೊಟ್ಟ ಕುತ್ತ ಕೇಳಪ್ಪ ಕವೇಶ್ವರ, ಹೇಳಿದರ ಕೇಳುವಲ್ಲಿ ಹೋಗತಿ ಯಾವಲ್ಲಿ ನೀ ಹೋಗೋ ದಾರಿ ಒಂದ ಪರಬಾರ ನಡಿ. ತತ್ತು ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳತೀನೋ ಏ ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ, ಏ ಹೇಳಿದರ ಕೇಳುವ ಅಲ್ಲಿ ಹೋಗತೀಯ ನೀ ಹೋಗೋ ದಾರಿ ಒಂದ ಇದ ನಿರ್ಧಾರ. ಏ ಹೇಳಿದರ ಕೇಳುವಲ್ಲಿ ಹೋಗತೀಯ ಒಲ್ಲಿ ಬಂದ ನಿರ್ಧಾರ. ಒದಗಿನಿಂದ ಹುಟ್ಟಿ ಬಂದ ಅಂಜಿಕೆನ ಮುಂದಿಂದ ಏ ಹಿಂದ ಸತ್ತನ್ ಸಾಯ್ಬ್ಯಾಡೋ ನೀ ಮುಂದ. ಏ 3 ದಿನದ ಬಾಜಾರ ಮಾಡಿಕೊ ವ್ಯಾಪಾರ ತಿಳದಿಂದ ಮುಂದ ಹೊಳದಿಂದ. ಏ 3 ದಿನದ ಬಾಜಾರ ಮಾಡಿಕೊ ವ್ಯಾಪಾರ ತಿಳದಿಂದ ಮುಂದ ಹೊಳದಿಂದ. ಹಮ್ಮದಮ್ಮ ಬುದ್ಧಿ ಕೆಟ್ಟ ಗರ್ವ ತಾನು ಸಿಟ್ಟ ಬಿಟ್ಟ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಂದ. ಏ ಸುತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಖಾಲಿ ಉಪರಾಟಿ ಜಿಗದಾಗಿ. ಏ ಸುತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಖಾಲಿ ಉಪರಾಟಿ ಜಿಗದಾಗಿ. ನಿನ್ನ ಮನೆಯ ಮಾಡಲಿಲ್ಲ ಗಟ್ಟಿ ಮಾಡ ತಟ್ಟಿ ತಾಳ ಹರದ ಮುರ ಬಟ್ಟಿಯ ಒಂದ ದಿನ ಹೋಗುದ್ರಿ ಗುಳ ಕಟ್ಟಿ
ಹರಿತಾರಿ ಉಡದಾರ ಲಂಗೋಟಿಯ ಏ ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮತ್ತ ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ಬಂಧು ಬಳಗ ನಿನ್ನ ಸುತ್ತ ಯಾರಿಲ್ಲ ತಿಳಿ ಮತ್ತ ಏ ಗಟ್ಟಿ ಮನೆ ಕಟಸಿದ್ಯೋ ಕಾಯಪುರ ಕೇಳುವಲ್ಲಿ ಹೋಗತಿ ಈ ಹೋಗೋ ದಾರಿ ಬಂದ ನಿರ್ಧಾರ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಏ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ಏ ಸರಸ್ರೂಪ ರಸಗಂಧ ಹೋಗತಾವ್ರಿ ಒಂದು ಮಾಡಿ ಕ್ವಾರ ಗುರ್ರತ ಏ ಸರಸ್ರೂಪ ರಸಗಂಧ ಹೋಗತಾವ ಒಂದ ಮಾಡಿ ಕ್ವಾರ ಗುರ್ತ ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪನ ಏ ಯು ಕಲ್ಪವ ಗುಣ ಕಳಿವಂಬತ ಏ ಚೌಕಿ ಪಾರ ಕಾವಲದಾರ ಮಾಡ್ತಾರ ನಿನ್ನ ಜೇರ ಸುಳ್ಳ ಹೊತ್ತಾಗಿ ಏ ಚೌಕಿ ಪಾರ ಕಾವಲದಾರ ಮಾಡ್ತಾರ ನಿನ್ನ ಜೇರ ಜುಲ್ಮಿದಿಂದ ಸುಳ್ಳ ಹೊತ್ತಾಗಿ ನಿಂದ ನಿನಗ ಆಗಲಿಲ್ಲ ಗೊತ್ತ ಏಸ ಯವನಿ ತಿರುಗಿ ಬಂದೆವು ಮಾತ ಗಳಿಸಿದ್ದೆಲ್ಲ ನಂದ ಅಂದಿ ಸ್ವತ ನಂದಂದ ಮಾಡಿಕೊಂಡ್ಯೋ ಘಾತ ಏನು ಹೇಳ್ತಾರ ನೋಡ್ರಿಪ್ಪ ಕವಿಗಳ ತತ್ವ ಸಾರ ಮಾತು ನಿನಗ ಗೊತ್ತ ಮಾಡಿ ಹೇಳತ್ತೀನ ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ ಹೇಳಿದರ ಕೇಳುವಲ್ಲಿ ಹೋಗತಿ ಯಾವಲ್ಲಿ ನೀ ಹೋಗೋ ದಾರಿ ಒಂದ ಪರಬಾರ ಬರಾಗೂ ಹೇಳಂಗಿಲ್ಲ ಹೋಗಾಗೂ ಹೇಳಂಗಿಲ್ಲ ಯಾವುದ್ರಪ್ಪ ಇದನ್ನ ಮಾಡೋದಾಗದ ಜೀವಾತ್ಮ ಇವತ್ತು ಶಿವಶಕ್ತಿ ಒಕ್ಕವಾದದಾರೆ ಹೆಂಗ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರೆ ಗಂಡ ಹಂಗ ಪ್ರಥಮದೊಳಗ ಎಲ್ಲದೊಳಗ ಮೊದಲ ಹೆಸರು ಬರೋದು ಅವ್ವ ಅಂದ ಬರ್ತದ ಅಪ್ಪ ಅಂದ ಬರಂಗಿಲ್ಲ ಸಗುಣ ನಿರ್ಗುಣ ಸಗುಣ ಅಂದ್ರೆ ಹೆಣ್ಣ ಸಗುಣ ಅಂದ್ರೆ ಹೆಣ್ಣ ನಿರ್ಗುಣ ಅಂದ್ರೆ ಗಂಡ ಸಗುಣ ಅಂದ್ರೆ ಹೆಂಗ ಸಗುಣ ನಿರ್ಗುಣ ಅಂತ ಹೆಂಗ ಪೈಲ ನಾಮಕರಣ ಬರ್ತದಲ್ಲ ಸಗುಣ ಅಂದ್ರೆ ಹೆಣ್ಣ ಇನ್ನ ಪ್ರಥಮದೊಳ ಲೌಕಿಕದೊಳಗ ಅನ್ಬೇಕಾದ್ರೆ ತಾಯಿ ತಂದಿ ಮೊದಲ ತಾಯಿ ಬರ್ತತಿ ಆಮೇಲೆ ತಂದಿ ಬರ್ತಾರ ಹಂಗ ಇನ್ನ ಶಿವ ಪಾರ್ವತಿ ಒಳಗ ಅಲ್ಲಿ ಹೋದ್ರ ಅಲ್ಲಿ ತೆಗೆದು ಬೇರೆ ಐತ್ರಿ ಅಲ್ಲಿ ಪಾರ್ವತಿ ಪರಮಾತ್ಮ ಪರಮಾತ್ಮ ಪಾರ್ವತಿ ಅನ್ನಂಗಿಲ್ಲ ಪಾರ್ವತಿ ಪರಮಾತ್ಮ ಪಾರ್ವತಿ ಅಂದ್ರೆ ಉಲ್ಟಾ ಆಕತಿ ಹಂಗ ಉಲ್ಟಾ ಆಗ್ತತಿ ಅಂತ ಹೇಳಿ ಮೊದಲ ಪಾರ್ವತಿ ಆಮೇಲೆ ಪರಮಾತ್ಮ ಮೊದಲ ತಾಯಿ ಆಮೇಲೆ ತಂದಿ ಮೊದಲ ಸಗುಣ ಆಮೇಲೆ ನಿರ್ಗುಣ ಮೊದಲ ಹೆಣ್ಣು ಅನ್ನುವಂಥದ್ದು ಬೇಕು ಅದನ್ನ ತಗೊಂಡ ಮೇಲೆ ಹಿಂದಾಗಡಿ ಇವೆಲ್ಲ ಜೋಡಣ ಆಗಲಕ್ಕತ್ತವ್ರಿ ಸಣ್ಣಂಗಿ ಇದು ಅಲ್ಲದರಿ ಏನ್ ಹೇಳ್ತಾರ ಕವಿಗಳು ಹೇಳ್ತಾರ
ನಿಂದ ನಿನಗ ಆಗಲಿಲ್ಲ ಗೊತ್ತ ಹಾ ಎಸ ಯವನಿ ತಿರುಗಿ ಬಂದೇವ್ ಮತ್ತ ತಿಳಿಲಾರ್ದಕ್ಕ ಅಂಡಜ 21 ಲಕ್ಷ ಪಿಂಡಜ 21 ಲಕ್ಷ ಜಲಜ 21 ಲಕ್ಷ ಉದ್ಬೀಜ 21 ಲಕ್ಷ 84 ಲಕ್ಷ 84 ಲಕ್ಷ ಎಲ್ಲ ತಿರುಗಿ 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 ಬರಬೇಕಾದ್ರೆ ಹಾ ಶರೀರ ಅನ್ನುವಂಥ ಮನಿ ಇದ್ದಾಗನ ಜೀವಾತ್ಮಕ ಬರ್ಲಾಕ ಬರ್ತದ ಇರ್ಲಿಕ್ಕ ಬರ್ಲಾಕ ಬರಂಗಿಲ್ಲ. ಇಲ್ಲಿಲ್ಲ. ಈಗ ನೋಡಪ್ಪ ಸಣ್ಣ ಒಂದು ಉದಾಹರಣೆ, ಹಾ ಒಬ್ಬ ಬಂದಾನು ಒಂದು 4 ದಿವಸ ಮನಿ ಬಾಡಿಗೆ ಕೇಳಾಕ ಹಾ ಹೆಂಗೆ ಬಂದಿರ್ತಾನವ, ಏನ ನಾವೊಂದು 4 ದಿವಸ ನಿಂದ್ರಾವದನ್ರಿ ಒಂದು ಚಲೋ ಅಂತದ ಮನಿ ಇತ್ತಂದ್ರೆ ಹೇಳ್ರಿ 4 ದಿವಸ ನಿಂದ್ರಾವದನ್ರಿ ಬಾಡಿಗೆ ಅತ್ತ ನಾವು ಬಂದಾವ ಬಾಡಿಗೆ ಬೇಕಾ